golden thought. If you don't give up, you still have a chance. Giving up is the greatest failure. ಬಿಟ್ಟು ಕೊಡುವಂಥ ಗುಣ ಇರಬಾರ್ದು ಸರ್. ನಾವು ಹೋಗ್ತಾ ಇರೋ ದಾರಿ ತಪ್ಪಿತ್ತಂದ್ರೆ ಬಿಟ್ಟು ಕೊಡೋಣ. ಮತ್ತು ನಾವು ಹೋಗೋದು ಹಿಂಗಿತ್ತು ಬಟ್ ಹಿಂಗೆ ಹೊಂಟಿದ್ದೀವಿ ಅಂತಂದ್ರೆ ಅದನ್ನು ಬಿಟ್ಟು ಕೊಡ್ಬೇಕು. ಹಿಡ್ದಿದ್ದು ಬಿಡಬಾರ್ದು ಅಂತೇಳಿ ಮತ್ತು ತಪ್ಪು ದಾರಿಯಾಗ ಹೋದರೆ ಸೆಲೆಬ್ರೇಷನ್ ಆಗ್ತದೆ. ಬಟ್ ನಾವು ಹೋಗೋ ದಾರಿ ಕರೆಕ್ಟ್ ಇತ್ತು, ನಮ್ಮ ಸ್ಟ್ರಾಟಜಿಗಳ ಕರೆಕ್ಟ್ ಇದ್ದು ಮತ್ತು ಆ ಗುರಿ ನಮಗೆ ಓಕೆ ಸೊ ಒಗ್ತಿತ್ತು ಅಂತಂದ್ರೆ ನಾವು ಆ ದಾರಿಯಲ್ಲಿ ಹೋಗಬೇಕು, ಬಿಟ್ಟು ಕೊಡಬಾರ್ದು. ಒಮ್ಮೆ ನೀವು ಬಿಟ್ಟು ಕೊಟ್ರಿ ಅಂತಂದ್ರೆ ಬಿಟ್ಟು ಕೊಡೋ ಹ್ಯಾಬಿಟ್ ಶುರುವಾಗಿಬಿಡ್ತದೆ. ಆ ಛಲ ಕಡಿಮೆ ಆಗಿಬಿಡ್ತದೆ. ಒಮ್ಮೆ ಛಲ ಹೋತು ಸರ್, ಮುಗಿದು ಹೋತು. ಅದಕ್ಕೆ ಏನ ಕೆಲಸ ಕೈ ಹಾಕೋಕ್ಕಿಂತ ಮೊದಲ ವಿಚಾರ ಮಾಡಬೇಕು. ವಿಚಾರ ಮಾಡಿ ಸರ್ ಕೈ ಹಾಕಬೇಕು. ಒಮ್ಮೆ ಇಳಿದ ಮೇಲೆ ಸರ್ ಆಮೇಲೆ ಹಿಂದೆ ಸರಿಬಾರ್ದು. ಗಿವ್ ಅಪ್ ಆಗಬಾರ್ದು. ಗಿವಿಂಗ್ ಅಪ್ ಇಸ್ ಅ ಗ್ರೇಟೆಸ್ಟ್ ಫೇಲ್ಯೂರ್. ಜಾಕ್ಮಾ ಹೇಳ್ತಾರೆ ಸರ್, ಚೈನಾದವರು. ಸೊ ಅದಕ್ಕಾಗಿ ಬಿಟ್ಟು ಕೊಡಬಾರ್ದು. ಭಾಳ ಮಂದಿ ಎಕ್ಸಾಮ್ಗಳು ಒಂದು 2 ಸಲ ಮುಂದೆ ಹೋದ್ರೆ ಓದೋ ಹವ್ಯಾಸನ ಹೋಗ್ಬಿಡ್ತದೆ, ಓದಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡ್ತದೆ. ಹಿಂಗಾಗೋದ್ರು ಸರ್ ಎಕ್ಸಾಮ್ ಕ್ವಾಲಿಫೈ ಆಗೋದು ಭಾಳ ಕಷ್ಟ. ಅಚಲವಾದ ವಿಶ್ವಾಸ ಇರಬೇಕು. ನಾವು ಮಾಡೋ ಗುರಿ ಕಡೆ ನಮ್ಮದು ಲಕ್ಷ್ಯ ಇರಬೇಕು. ಎಕ್ಸಾಮ್ ಮುಂದೆ ಹೋಗ್ಲಿ ಹಿಂದೆ ಬರಲಿ ಬೇಕಾದಾಗಲಿ ನಾವು ಪರ್ಫೆಕ್ಟ್ ಓದಿ ರೆಡಿ ಇರಬೇಕು. ಅದು ವಿಶ್ವಾಸ, ಗುರಿಯ ಕಡೆಗೆ ನಮಗಿರ್ತಕ್ಕಂಥ ವಿಶ್ವಾಸ ಇರಬೇಕು. ಓಕೆ, ಈ ಕರೆಂಟ್ ಅಫೇರ್ಸ್ ಮಾಡಬೇಕಾದಾಗ ನಮಗೂ ಅನಿಸುತ್ತೆ ಯಾಕೆ ಬಿಡೋಪ್ಪ ಬಿಟ್ಬಿಡೋಣ ಇವತ್ತೊಂದು ದಿವಸ ಅಂತೇಳಿ. ಬೇಡ ಬಿಟ್ಬಿಡೋಣ, ಸಣ್ಣ ಸಣ್ಣ ವೀಡಿಯೋ ಮಾಡ್ಕೊಂತ ಹೋಗ್ಬಿಡೋಣ ಅಂತೇಳಿ. ಇಲ್ಲ, ಇಷ್ಟು ಜನ ನಮ್ಮನ್ನು ನಂಬಿದ್ದಾರೆ, ಇಷ್ಟು ವರ್ಷಗಳಿಂದ ನಾವು ಮಾಡ್ಕೊತ ಬಂದಿದ್ದೀವಿ. ಆ ಎಫರ್ಟ್ಗೆ ಆ ಒಂದು ನಮ್ಮ ಮೇಲೆ ಇದ್ದಂಥ ಒಂದು ವಿಶ್ವಾಸ ಅದು ನಮಗೆ ಸರ್ ಮತ್ತೆ ಪ್ರೇರೇಪಣೆಯನ್ನು ಕೊಡಬೇಕು. ಕರೆಂಟ್ ಅಫೇರ್ಸ್ ಮಾಡೋದು ಅಷ್ಟು ಈಸಿ ಇಲ್ಲ ಸರ್. ಈಸಿ ಇದ್ರೆ ಎಲ್ಲರೂ ಅದನ್ನ ಮಾಡಿಬಿಡ್ತಿದ್ರಿ. ಓಕೆ, ಅಂದ್ರೆ ಬಿಟ್ಟು ಕೊಡಬಾರ್ದು. ಒಮ್ಮೆ ನೆನಪು ಮಾಡ್ಕೋಬೇಕು, ನಾವು ಎದಕ್ಕೆ ಇದನ್ನು ಶುರು ಮಾಡಿದ್ದೀವಿ. ಓಕೆ, ನಾವು ಎದಕ್ಕೆ ಇದನ್ನು ಶುರು ಮಾಡಿದ್ದೀವಿ. ಓಕೆ, ನಾವು ಈ ಒಂದು ಪ್ಲ್ಯಾಟ್ಫಾರ್ಮ್ ಬಂದಿದ್ದೀವಿ ಅಂದಾಗ ಆ ಒಂದು ಬದ್ಧತೆ ಇರಬೇಕು. ಹಾಗಾಗಿ ಡೋಂಟ್ ಗಿವ್ ಅಪ್, ಬಿಟ್ಟು ಕೊಡಕ್ಕೆ ಹೋಗಬೇಡ್ರಿ. ಓಕೆ, ಸೊ ನನ್ನ ಪಾಯಿಂಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ.